ಬನ್ನಿ ರಾಜೇಶನು ರಾಜರು ಮೊದಲಾದ ಸುರರೆಲ್ಲರೂ ಭೋಜನವನ್ನೇ ಮಾಡಿ ಕೆಂಜಾಲು ಮೊದಲಾತು ರಾಜೀವಾಕ್ಷನೆ ಎತ್ತಿದಾಯಾಸದಿಂದಲು ಕಟಿಯಲ್ಲಿ ಕರವಿಟ್ಟನು. ಭಗವಂತ ಎಲ್ಲ ಎಡೆ ಎತ್ತಿ 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 ಆಯಾಸ ಆಯಿತು ಅಂತ ಒಮ್ಮೆ ಸ್ವಂತದ ಮೇಲೆ ಕೈ ಇಟ್ಟುಕೊಂಡಂತೆ ವಿಠಲ ರೂಪ ತಯಾರು ಮಾಡಿಕೊಟ್ಟ ಭಗವಂತ ಅಂತ ಹೇಳ್ತಾರೆ. ಆ ಕೃಷ್ಣನನ್ನ ಕರೆದು ಅಗ್ರ ಪೂಜೆ ಏನ್ ಮಾಡ್ತೇನೆ ಕೃಷ್ಣ, ಬಾರೋ ಕೃಷ್ಣ ಅಂತ ನಿಲ್ಲಿಸಿದ್ರೆ ಇನ್ನೇನು ಪೂಜೆ ಆಗಬೇಕು. ಶಿಶುಪಾಲ ಇದ್ದ, ಬೈಲಿಕ್ಕೆ ಶುರು ಮಾಡಿದ ನೋಡಿ. ಧರ್ಮರಾಜನಿಗೆ ಹೇಳ್ದ, ಯಾರಾದರೂ ಒಬ್ಬ ವ್ಯಕ್ತಿಗೆ ಪೂಜೆ ಮಾಡುವುದಂದ್ರೆ ಯಾರಿಗೆ ಮಾಡಬೇಕು ಅಂತ ಗೊತ್ತಿಲ್ಲല്ലോ ಧರ್ಮರಾಜನಿಗೆ. ಈ ಕೃಷ್ಣ ಏನಾದರೂ ಒಂದು ದೇಶದ ರಾಜನೇ ಅಥವಾ ಒಬ್ಬ ಬ್ರಾಹ್ಮಣನೇ ಅಲ್ಲ, ಒಬ್ಬ ಕ್ಷತ್ರಿಯನೇ ಅಲ್ಲ. ಕ್ಷತ್ರಿಯನಾಗಿದ್ದರೂ ಕೂಡ ವೈಶ್ಯ ವೃತ್ತಿಯನ್ನ ಗೋಪಾಲಕನಾಗಿ ದನ ಕಾಯುವ ಹುಡುಗ ಈ ಕೃಷ್ಣ. ದನ ಕಾಯುವಂತ ಒಬ್ಬ ಅಯೋಗ್ಯನಿಗೆ ಹೋಗಿ ನೀನು ಮಾಡ್ತಾ ಇದೆಯಲ್ಲ, ಯೋಗ್ಯನಾದ ವ್ಯಕ್ತಿಗೆ ಮಾಡಬೇಕು, ಇವನಿಗೆ ಈ ಅಗ್ರ ಪೂಜೆಯನ್ನ ಮಾಡಬಾರದು ಅಂತ ಕೃಷ್ಣ ದೇವರಲ್ಲ, ಅವನು ಹಾಗೆ ಹೀಗೆ ಅಂತ ಅಪಶಬ್ದಗಳಿಂದ ಬೈಲಿಕ್ಕೆ ಶುರು ಮಾಡಿದ್ನು. ಭಾರೀ ಬೈದ 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 ಬೈಯೋದಕ್ಕೂ ಸುಮ್ಮನಿದ್ದ ಕೃಷ್ಣ. ಆಯ್ತು, ತುಂಬಾ ಬೈದಾದ ಮೇಲೆ ದೇವರು ಹೇಳಿದಂತೆ ತನ್ನ ಕೈಯಲ್ಲಿ ಒಂದು ಚಕ್ರ ಇತ್ತಂತೆ. ಆ ಚಕ್ರಕ್ಕೆ ಹೇಳಿದಂತೆ ಕೃಷ್ಣ, ನೋಡು ಅವನ ಕಂಠದಿಂದ ಅನೇಕ ಅಪಶಬ್ದಗಳು ಹೊರಗೆ ಬರ್ತಾ ಇದ್ದಾರೆ, ಒಂದ್ಸರ್ತಿ ಹೋಗಿ ನೋಡು, ಇನ್ನೂ ಅವನ ಕಂಠದಲ್ಲಿ ಎಷ್ಟು ಅಪಶಬ್ದಗಳಿದ್ದಾವೆ ಅಂತ ನೋಡಿ ಬಂದ್ಬಿಡು ನೀನು ಅಂತ ಹೇಳಿದ್ನು. ಆಯ್ತು ಅಂತ ಆ ಚಕ್ರ ಹೋಯ್ತಂತೆ. ಹೋಗಿ ಆ ಚಕ್ರ ಏನ್ ಮಾಡಿತ್ತು, ಅವನ ಈ ಕಂಠವನ್ನ ಕೊಯ್ತಂತೆ. ಈ ಕಡೆಯಿಂದ ಆ ಕಡೆ ಬಂತು. ಆಮೇಲೆ ಕೃಷ್ಣನ ಕೈಯಲ್ಲಿ ಬಂದು ಕೂತ್ಕೊಳ್ತಂತೆ. ಬಂದು ಹೇಳಿದ್ದು, ಕೃಷ್ಣ ಎಲ್ಲ ಖಾಲಿ ಆಯ್ತು ಅಂತ ಹೇಳಿ, ಅಂದ್ರೆ ಅವನ ಸಂಹಾರ ಆಯ್ತು. ಹೀಗೆ ಶಿಶುಪಾಲನನ್ನ ಕೊಂದನಂತೆ ಭಗವಂತ. ಕೊಂದ್ರೆ ಇಡೀ ಸಭೆ ನೋಡ್ತಾ ಇದೆ. ನೋಡೋ ಕಾಲದಲ್ಲಿ ಇದ್ದಕ್ಕಿದ್ದಾಗೇನೆ ಅವನ ದೇಹದಿಂದ ಒಂದು ಜ್ಯೋತಿ ಹೊರಗೆ ಬಂತಂತೆ. ಆ ಜ್ಯೋತಿ ಹೊರಗೆ ಬಂದು ಸೀದಾ ಬಂದು ಕೃಷ್ಣನ ಹೃದಯವನ್ನು ಸೇರ್ಕೊಳ್ತದೆ. ಕೃಷ್ಣನ ಹೃದಯ ಸೇರುವುದು ಅಂದ್ರೆ ದೇವರವನಿಗೆ ಮೋಕ್ಷ ಕೊಟ್ಟ ಅಂತಾರೆ. ಏನು ವಿಚಿತ್ರ ಸ್ವಾಮಿ, ಬೈದದ್ದಕ್ಕೆ ಮೋಕ್ಷ ಕೊಟ್ಟಂತೆ ದೇವರು. ಕೃಷ್ಣನಿಗೆ ಬೈದ ಇವನು, ಬೈದದ್ದಕ್ಕೆ ಮೋಕ್ಷ. ಬೈದದ್ದಕ್ಕೆ ಮೋಕ್ಷ ಕೊಡೋದಂದ್ರೆ ಬಹಳ ಸುಲಭವಾಗಿ ಕೊಡುತ್ತದೆ. ದೇವರನ್ನು ಹೊಗಳು, ಅವನನ್ನು ಕೊಂಡಾಡುವುದು ನಮಗೆ ಕಷ್ಟ. ಇನ್ನೊಬ್ಬರನ್ನು ಬೈ ಅಂದ್ರೆ ಬೇಕಾದಾಗಿ ಬೈತಿರ್ತೀವಿ. ಯಾಕೆ ಅಂದ್ರೆ ನಮ್ಮ ನಾಲಿಗೆ ಮತ್ತೊಬ್ಬರನ್ನು ಹೊಗಳಬೇಕು ಅಂದ್ರೆ ಮುಂದೆ ಬರುವುದಿಲ್ಲ ಯಾವತ್ತೂ. ಇನ್ನೊಬ್ಬರಲ್ಲಿ ಗುಣ ಇದೆ, ಹೊಗಳು ಅಂದ್ರೆ ಹೆಂಗೆ ಆಗ್ತದೆ? ಅಯ್ಯೋ, ಹೊಗಳಿದ್ರೆ ಅವನಿಗೆ ಎಲ್ಲಿ ಕಿರೀಟ ಬಂದ್ಬಿಡ್ತದೋ ಏನೋ ಅಂತ ಹೊಗಳೋದು. ಒಳ್ಳೆ ಬುದ್ಧಿ ಇರ್ತದೆ, ಅವನು ಒಳ್ಳೆ ಕೆಲಸ ಮಾಡಿದ್ದಾನೆ ಅಂತ ಗೊತ್ತಿರ್ತದೆ, ಅದು ಹೊಗಳೋದಿಲ್ಲ. ಅವನಿಗೆ ಕೀರ್ತಿ ಬರ್ತದಲ್ಲ ಅಂತ ಹೊಗಳೋದಿಲ್ಲ, ಹಂಗೆ ಮಾಡ್ತಿರ್ತಾರೆ. ಅದರಿಂದಾಗಿ ಹೊಗಳಬೇಕು ಅಂದ್ರೆ ನಾನಿಗೆ ಮುಂದೆ ಬರೋದಿಲ್ಲ ಯಾವತ್ತೂ ಕೂಡ. ಬೈಬೇಕು ಅಂದ್ರೆ 4 ಮಂದಿ ಸೇರ್ಕೊಂಡು ಯಾರನ್ನೋ ಬೈತಿರ್ತಾರೆ. ಏನು ಇವರೇ ಮಿನಿಸ್ಟರ್ ಆಗಿಬಿಟ್ರೆ ಜಗತ್ತು ಆಳ್ತಿದ್ನೋ ಏನೋ ಅನ್ನುವಂತೆ, ಅಮೆರಿಕ ಪ್ರೆಸಿಡೆಂಟ್ ಹೀಗೆ ಮಾಡಿದ, ಇವನು ಹಾಗೆ ಮಾಡಿದ ಅಂತೆಲ್ಲ ಹೇಳ್ತಿರ್ತಾರೆ. ಅದಕ್ಕೆ ಅವ್ನು ಹಾಗೆ ಮಾಡಬಾರ್ದಿತ್ತು ಅಂತ ಮಾತಾಡೋದು, ಬೈಯೋದು, ಮಾಡೋದು, ಏನೇನೋ ಮಾಡ್ತಿರ್ತಾರೆ.